ದೇವ್ರಿಗೆ ಆದಷ್ಟು ಬೇಗ ಮಗು ಸಿಗಲಪ್ಪ ಅಂತ ಬೇಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನಿಮ್ಮ ಕೈಯಲ್ಲಿ ಮಗು ಸಿಕ್ಬಿಡ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಹತ್ರ ಈ ಡೌಗಳೆಲ್ಲ ಬೇಡ. ಅರಸನ್ ಕೋಟೆ ಮನೆಯಿಂದ ಮಗುನ ಕತ್ಕೊಂಡು ಬಂದಿರೋದು ನೀನೆ ಅಂತ ನನಗೆ ಗೊತ್ತು. CCTVಲಿ ಎಲ್ಲ ರೆಕಾರ್ಡ್ ಆಗಿದೆ. ಹಾಗಾದರೆ ಅಖಿಲಮ್ಮ ಮಿಕ್ಕವ್ರೆಲ್ರಿಗೂ ಈ ವಿಷಯ ಗೊತ್ತಾಗೋಯ್ತಾ? ಆದರೆ ಪಾರ್ವತಿ ಹತ್ರ ಈಗ ತಾನೇ ಮಾತಾಡಿದೆ. ಅವಳು ಈ CCTV ವಿಷಯ ಹೇಳಲೇ ಇಲ್ವಲ್ಲ. ನನಗೂ ಮಗುನ ಅಲ್ಲಿಂದ ಕರ್ಕೊಂಡು ಬರಬೇಕು ಅನ್ನೋದಿತ್ತೆ ಹೊರತು ಸಿಕ್ಕಾಕೊಳ್ದೆ ಇರೋಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕು ಅಂತ ತೋರಿಸಲೇ ಇಲ್ವಲ್ಲ. ಭಯ ಪಡಬೇಡ ಹನುಮಂತು, ನೀನೇ ಮಗುನ ಎತ್ಕೊಂಡು ಬಂದಿರೋ ಸತ್ಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಸತ್ಯ ಗೊತ್ತಾಗೋದನ್ನ ನಾನೇ ತಡೆದೆ. ಯಾಕಂದ್ರೆ ನೀನು ಅರಸನ್ ಕೋಟೆಯಿಂದ ಮಗುನ ಎತ್ಕೊಂಡು ಬರೋದನ್ನ ನಾನೇ ನನ್ನ ಕಣ್ಣಾರ ನೋಡಿದೆ. ಅರೆ, ಈ ಹನುಮಂತು ಮಗುನ ಎತ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾನೆ? ಅದು ಕಳ್ಳಂತರ. ಮುಂದಿನ ಪರಿಣಾಮ ಏನಾಗಬಹುದು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ CCTV ಫುಟೇಜ್ನೆಲ್ಲ ಡಿಲೀಟ್ ಮಾಡಿದೆ. ನಾನು ಒದ್ದಾಡ್ತಿದ್ದೆ ನಿನ್ನ ಮಗಳ ಹತ್ರ ಅವಳ ಮಗಳನ್ನ ಹೇಗಪ್ಪ ಸೇರಿಸೋದು ಅಂತ. ನನಗೆ ಈ ಐಡಿಯಾನೇ ಹೊಳ್ದಿರ್ಲಿಲ್ಲ. ಆದರೆ ನಿನಗೆ ಹೊಳಿತು ನೋಡು. ನೀನು ಅರಸನ್ ಕೋಟೆಯಿಂದ ಮಗುನ ಇಲ್ಲಿಗೆ ತಗೊಂಡು ಬಂದಿರೋ ವಿಷಯ ನನಗೆ ಗೊತ್ತಿದ್ರು ನನಗೆ ಗೊತ್ತಿಲ್ಲ ಅನ್ನೋ ಥರನೇ ನಡ್ಕೊಂಡಿದ್ದೀನಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಆದರೆ ನೀವು ಇಲ್ಲಿಗೆ ಬಂದಿದ್ದು ನಿನ್ನ ಮೊಮ್ಮಗನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ. ಹಾಗೆ ಮಾತ್ರ ಅನ್ಕೋಬೇಡ. ಮಗುನ ಹೇಗೆ ನೋಡ್ಕೊಳ್ತಿದ್ಯಾ ಅಂತ ಸ್ವಲ್ಪ ಟೆನ್ಷನ್ ಇತ್ತು. ಅದಕ್ಕೆ ನೋಡೋಣ ಅಂತ ಬಂದೆ. ಮತ್ತೆ ಮಗು ಜೊತೆ ಒಂದು ಹೆಣ್ಜೀವ ಇರಬೇಕಲ್ವಾ? ಹನುಮಂತು, ನಿನ್ನ ಮುಂದಿನ ಪ್ಲ್ಯಾನ್ ಏನು? ಈ ಮಗುನ ಕರ್ಕೊಂಡು ಬಂದಾಗ ಯಾವ ಸ್ಪಷ್ಟತೆಯೂ ಇರಲಿಲ್ಲ. ಆದರೆ ಈಗಿದೆ. ಈ ನನ್ನ ಮೊಮ್ಮಗು ಅರಸನ್ ಕೋಟೆ ಗೇಟ್ ಒಳಗಡೆ ಹೋಗಬೇಕು ಅಂದರೆ ಅದು ಪಾರ್ವತಿ ಮಗು ಅಂತ ಗೊತ್ತಾದ ಮೇಲೇ. ನನ್ನ ಮನಸ್ಸಲ್ಲಿರೋದನ್ನೇ ಹೇಳಿದೆ ಹನುಮಂತು. ಸರಿ ಹನುಮಂತು, ಇವತ್ತು ನಾನು ಮಗುನ ನೋಡ್ಕೋತೀನಿ, ನೀನು ಮನೆಗೆ ಹೋಗು. ನಾಳೆ ಬೆಳಗ್ಗೆ ಬರ್ತಾ ನಿಮ್ಮ ಮನೇಲಿ ಒಂದು ತೊಟ್ಲಿದೆಯಂತಲ್ಲ, ಅದನ್ನು ತೊಗೊಂಡು ಬಾ. ಮಗುನ ನೆಲದ ಮೇಲೆ ಮಲಗಿಸ್ಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನು ಮಗುಗೆ ಬೇಕಾಗಿರೋ ಬಟ್ಟೆಗಳೆಲ್ಲ ತೊಗೊಂಡು ಬಂದಿದ್ದೀನಿ. ನೀನು ಬರುವಾಗ ಹೇಗಾದರೂ ಮಾಡಿ ಪಾರ್ವತಿದು 2 ಸೀರೆ ತೊಗೊಂಡು ಬಾ. ತಾಯಿ ಸ್ಪರ್ಶ ಇಲ್ಲ ಅಂದರೂ ಅವಳ ಸೀರೆನೇ ಮಗು ಮೇಲೆ ಹೊಚ್ಚಿದ್ರೆ ಬೆಚ್ಚಗೆ ನಿದ್ದೆ ಮಾಡ್ತಾಳೆ. ಆಗ ಇವಳನ್ನ ಸಂಭಾಳಿಸೋದು ಈಸಿ ಆಗುತ್ತೆ. ಸರಿ ಮೇಡಮ್, ಮಗುಗೆ ಬೇಕಾದೆಲ್ಲ ತಂದಿಟ್ಟಿದ್ದೀನಿ. ಸೊಳ್ಳೆ ಕ್ರೀಮು, ಡೈಪರು ಎಲ್ಲ ಇದೆ. ಹಾಲು ಅಂತ ತರೋದಕ್ಕೆ ತುಂಬ ದೂರ ಹೋಗ್ಬೇಕಾ? ಇವತ್ತಿಗಾಗುವಷ್ಟೆಲ್ಲ ಇದೆ. ನಾನು ನಾಳೆ ಬೆಳಿಗ್ಗೆ ಬರ್ತಾ ತೊಗೊಂಬರ್ತೀನಿ. ಆಯಿತು ಹನುಮಂತು, ನೀನು ಹೊರಡು. ಕಂದ, ಮಲಗ್ಬಿಟ್ಟಿಯೇನೆ, ಜಾಣೆ ನೀನು. ನನ್ನ ಫ್ರೆಂಡ್ ಒಬ್ಬರು ಮುರಳೀಧರ್ ಅಂತ ಇದ್ದಾರೆ. ಅವರು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ. ಅನುಷ್ಕಾ 1 ವಾರದ ಮುಂಚೆನೇ ಅಬ್ರಾಡಿಗೆ ಹೋಗಿದ್ದಾಳಂತೆ. ಅದನ್ನು ಒಬ್ಬಳೇ ಹೋಗಿದ್ದಾಳಂತೆ. ಅಲ್ಲಿಗೆ ಮಗುನ ಅನುಷ್ಕಾ ಕದ್ದಿಲ್ಲ ಅನ್ನೋದು ಕನ್ಫರ್ಮ್ ತಾನೆ? ಬಟ್ ಅನುಷ್ಕಾನ ಬಿಟ್ಟು ನಮ್ಮ ಮೊಮ್ಮಗುನ ಕಿಡ್ನಾಪ್ ಮಾಡೋ ಧೈರ್ಯ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ? ಅಲ್ಲ, ನಾವು ಯಾರ ಮೇಲಾದರೂ ಡೌಟ್ ಪಡೋದನ್ನ ಮಿಸ್ ಮಾಡ್ತಿದ್ದೀವಾ? ಇಲ್ಲ ರಘು, ಈ ಕೆಲಸ
ಅನುಷ್ಕನ್ನ ಬಿಟ್ಟು ಬೇರೆ ಯಾರು ಮಾಡಿರಕ್ಕೆ ಸಾಧ್ಯತೆನೇ ಇಲ್ಲ. ಅವಳನ್ನ ಬಿಟ್ರೆ ಮತ್ಯಾವ ಶತ್ರುನು ನಮ್ಮ ಕುಟುಂಬಕ್ಕಿಲ್ಲ. ಸುಮ್ಮನಾದ್ರೂ ಪರ್ಸನಲ್ ಗ್ರಜ್ ಇಟ್ಕೊಂಡಿರೋಳು. ಹಾಗಾದ್ರೆ ಅನುಷ್ಕಾ ಬೇರೆ ಕಡೆ ಎತ್ಕೊಂಡು ಇಲ್ಲೇ ಯಾವುದಾದ್ರೂ ಮಕ್ಕಳು ಕಳ್ಳರ ಹತ್ರ ನಮ್ಮ ಮಗುನ ಕಿಡ್ನಾಪ್ ಮಾಡಿಸಿರ್ಬೋದಾ? ಆ ಸಾಧ್ಯತೆ ಇದೆ. ಕಳ್ದೋಗಿರೋದು ತಿಂಗಳು ತುಂಬದೇ ಇರೋ ಮಗು ಅನುಷ್ಕಾ ಕೈಯಲ್ಲಿ ಸಿಕ್ಕಾಕೊಂಡು ಒಂದಿನ ಕಳೀತು. ಅವಳ ಮಗುನ್ ಯಾವ ಸ್ಥಿತಿಲಿ ಇಟ್ಟಿರ್ತಾಳೋ ಏನೋ, ನೆನೆಸ್ಕೊಂಡ್ರೆ ಕೈ ಕಾಲೆಲ್ಲ ನಡಗತ್ತೆ. ಅತ್ಯಮ್ಮ, ದಯವಿಟ್ಟು ಹೇಗಾದ್ರೂ ಮಾಡಿ ಮಗುನ ಹುಡುಕ್ಸಿ ಅತ್ಯಮ್ಮ. ಜಯ, ಹಲೋ, ಹೇಳಿ ಮೇಡಮ್. ನೀವಲ್ವಾ ಇನ್ಸ್ಪೆಕ್ಟರ್ ಹೇಳ್ಬೇಕಾಗಿರೋರು? ನಮ್ಮ ಮೊಮ್ಮಗು ವಿಷಯ ಏನಾದರೂ ಗೊತ್ತಾಯ್ತಾ? ಅನುಷ್ಕಾ ದೇಶ ಬಿಟ್ಟು ಹೋಗಿದ್ದಾಳೆ ಅಂತ ಈಗ ತಾನೇ ಇನ್ಫಾರ್ಮೇಷನ್ ಸಿಕ್ತು ಮೇಡಮ್. ಬಟ್ ನೀವು ನೋಡಿದ್ರೆ ಅವಳೇ ಈ ಕೆಲಸ ಮಾಡಿರೋದು ಅಂತಿದ್ದೀರಾ. ಮೋಸ್ಟ್ಲಿ ಲೋಕಲ್ ರೋಡಿಗಳಿಂದ ಅಥವಾ ಮಕ್ಕಳ ಕಳ್ಳರಿಂದ ಈ ಕೆಲಸ ಮಾಡಿಸಿರ್ಬೋದು. ನಾವು ಕೂಡ ಕಂಡುಹಿಡಿಯೋ ಪ್ರಯತ್ನದಲ್ಲೇ ಇದ್ದೀವಿ ಮೇಡಮ್. ಅವತ್ತು ನಮ್ಮ ಯಜಮಾನ್ರನ್ನ ಅನುಷ್ಕಾ ಕಿಡ್ನಾಪ್ ಮಾಡಿದಾಗಲೇ ಅವಳನ್ನ ಅರೆಸ್ಟ್ ಮಾಡಿದ್ದಿದ್ರೆ ಇವತ್ತು ನಮ್ಮ ಮೊಮ್ಮಗುನ ಕಿಡ್ನಾಪ್ ಮಾಡೋ ಸಂದರ್ಭನೇ ಬರ್ತಿರ್ಲಿಲ್ಲ. ಪ್ಲೀಸ್ ಪ್ಲೀಸ್ ಏನಾದರೂ ಮಾಡಿ. ನನಗೆ ಆದಷ್ಟು ಬೇಗ ನಮ್ಮ ಮೊಮ್ಮಗು ಮನೆಗೆ ಸೇಫ್ ಆಗಿ ಸೇರಬೇಕು ಅಷ್ಟೇ. ಖಂಡಿತ ಮೇಡಮ್. ಮಕ್ಕಳ ಕಳ್ಳರು ಅಂತ ಗುರುತಿಸ್ಕೊಂಡಿರೋರನ್ನ ಇವತ್ತೇ ಸ್ಟೇಷನ್ನ ಕರೆದು ವಿಚಾರಣೆ ಮಾಡ್ತೀವಿ ಮೇಡಮ್. ಆದಷ್ಟು ಬೇಗ ನಿಮ್ಮ ಮೊಮ್ಮಗನ ಸೇಫಾಗಿ ಕರ್ಕೊಬಂದು ಸೇರಿಸೋ ಪ್ರಯತ್ನ ಮಾಡ್ತೀವಿ ಮೇಡಮ್. ಆದಷ್ಟು ಬೇಗ ಮಗು ಸಿಗುತ್ತೆ. ದೇವ್ರ ಮೇಲೆ ನಂಬಿಕೆ ಇಡು, ಎಲ್ಲ ಸರಿ ಹೋಗುತ್ತೆ. ಟ್ರೀಟ್ಮೆಂಟ್ ಮುಗಿತಾ ಅಪ್ಪ? ಇಲ್ಲ, ನನಗೆ ಮನೆಗೆ ಬರಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ಮಗು ವಿಷಯ ಗೊತ್ತಾಗಿ ಟ್ರೀಟ್ಮೆಂಟು ತೊಗೊಳ್ದೆ ಬಂದ? ಅಕ್ಕ ಮಗು ವಿಷಯನ ಮನ್ಸಿಗೆ ಹಚ್ಕೊಂಡು ಜ್ವರ ಬಂದ್ಬಿಟ್ಟಿದೆ ಅಪ್ಪ. ಬಾವ ಮಧ್ಯಾಹ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡ್ಸಿದ್ದಾರೆ, ಇನ್ನೂ ಕಮ್ಮಿ ಆಗಿಲ್ಲ. ಹೌದು, ದೊಡ್ಡ ಯಜಮಾನ್ರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರಪ್ಪ. ಪೊಲೀಸ್ ಸ್ಟೇಷನ್ಗ? ಅಂದರೆ ಮಗು ಕಳೆದೋಗಿರೋದಕ್ಕೆ ಅನುಷ್ಕಾ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರಾ? ಅಲ್ಲಪ್ಪ, ಮಕ್ಳು ಕಳ್ಳರ ಹತ್ರ ನಮ್ಮ ಮಗುನ ಕೊಟ್ಬಿಡಿ ಅಂತ ಕೇಳೋದಕ್ಕೆ ಹೋಗಿದ್ದಾರೆ. ನೀನು ಹೇಳ್ದಾಗೆ ಆ ದೇವ್ರ ದಯೆ ನಮ್ಮ ಮೇಲಿದ್ರೆ ನಮ್ಮ ಮಗು ಇವತ್ತೇ ಸಿಕ್ಬಿಡ್ಬೋದಲ್ವಾ? ಯಜಮಾನ್ರು ಇವತ್ತೇ ಮಗು ನಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಡ್ಬೋದಲ್ವಾ ಅಪ್ಪ? ಹ್ಞೂನಮ್ಮ. ಸರಿ, ನೀನು ಸುಸ್ತಾಗಿ ಬಂದಿದ್ಯಾ, ಕುತ್ಕೋ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಹ್ಞೂ.
ದೊಡ್ಡ ಯಜಮಾನ್ರೆ ಬನ್ನಿ. ಯಜಮಾನ್ರೆ ಏನು ಒಬ್ಬರೇ ಬಂದಿದ್ದೀರಾ? ಮಗು ಎಲ್ಲಿ? ಹಾಗಾದ್ರೆ ಮಗು ಬಗ್ಗೆ ಏನೂ ಗೊತ್ತಾಗ್ಲಿಲ್ವಾ? ಪೊಲೀಸವರು ಸಿಟಿಲಿರೋ ಮಕ್ಳ ಕಳ್ಳರನ್ನೆಲ್ಲ ಕರೆಸಿದ್ರು. ಅನುಷ್ಕಾ ಮಾತು ಕೇಳಿಕೊಂಡು ಅದರಲ್ಲಿ ಯಾರಾದರೂ ಮಗುನ ಕದ್ದಿದ್ರೆ ನಮ್ಮ ಮಗು ಸಿಗ್ಬೋದು ಅನ್ನೋ ಆಸೆಲಿ ಅಲ್ಲಿಗೆ ಹೋಗಿದ್ದೆ. ಆದರೆ ಅವರಲ್ಲಿ ಯಾರೂ ಮಗುನ ಕದ್ದಿಲ್ವಂತೆ. ನನಗೂ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ವಾಪಸ್ ಬಂದ್ಬಿಟ್ಟೆ. ಪಾಪ ದೊಡ್ಡ ಯಜಮಾನರು ಪಾರ್ವತಿ ಮಗು ಕಾಣಿಸದೇ ಇರೋದ್ರ ಹಿಂದೆ ಅನುಷ್ಕಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಾನಿದ್ದೀನಿ ಅಂತ ಗೊತ್ತಾದರೆ ಹೇಗಾಗಬೇಡ ಅವ್ರಿಗೆ. ಮಗುಗೋಸ್ಕರ ಇವರಿಬ್ಬರು ಸಂಕಟ ಪಡ್ತಿರೋದು ನೋಡಿ ಈ ಕ್ಷಣ ಸತ್ಯ ಹೇಳಿಬಿಡ್ಲ ಅನಿಸುತ್ತೆ. ಆದರೆ ಮುಂದಿನ ಪರಿಣಾಮ ದೊಡ್ಡ ಯಜಮಾನರು ನನ್ನ ಮಗಳ ನಿರ್ಧಾರನ ಒಪ್ಕೊಂಡ್ಬಿಟ್ರೆ, ನನ್ನ ಮಗಳು ನನ್ನನ್ನು ತಿರಸ್ಕಾರದಿಂದ ನೋಡಿಬಿಟ್ರೆ, ಮಗುನ ನನ್ನ ಮಗಳ ಹತ್ರ ಸೇರಿಸ್ಬೇಕು ಅಂತ ಇವರಿಬ್ಬರಿಗೂ ಸತ್ಯ ಹೇಳಲೇಬೇಕು. ಆದರೆ ಹೇಳೋದಕ್ಕೆ ಸರಿಯಾದ ಸಮಯ ಅಲ್ಲ. ಸಿಟಿಲಿರೋ ಯಾವ ಮಕ್ಳು ಕಳ್ಳರು ಮಗು ಕಿಡ್ನ್ಯಾಪ್ ಹಿಂದೆ ಇಲ್ಲ ಅನ್ನೋದಾದರೆ ಆ ಅನುಷ್ಕಾ ಯಾರ ಮೂಲಕ ಮಗುನ ಕಿಡ್ನ್ಯಾಪ್ ಮಾಡಿಸಿದ್ದಾಳೆ? ಆದರೆ ಆ ಕಿಡ್ನ್ಯಾಪರ್ಗೆ ಯಾರೇ ಆಗಿರಲಿ, ಬಗ್ಗೆ ಒಂದೇ ಒಂದು ಸಣ್ಣ ಸುಳಿವು ಸಿಕ್ಕರೂ ಸಾಕು, ಗ್ರಾಚಾರ ಬಿಡಿಸ್ಬಿಡ್ತೀನಿ. ದೊಡ್ಡ ಯಜಮಾನ್ರೆ, ಇಷ್ಟೊಂದು ಆವೇಶ ಒಳ್ಳೇದಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಸಾರ್ಥಿ? ಮಗು ಕಳೆದು ಹೋಗಿರೋ ದಿನದಿಂದ ಅರಸನ ಕೋಟೆಯಲ್ಲಿ ನಗುನೇ ಕಳೆದು ಹೋಗಿದೆ. ಅದರಲ್ಲೂ ಪಾಪ ಜನನಿ ಹೆತ್ತು ಮಗು ಕಾಣಿಸ್ತಾ ಇಲ್ಲ ಅಂತ ಎಷ್ಟು ಒದ್ದಾಡ್ತದೆ ಅಲ್ಲ ಗೊತ್ತಾ? ಆ ಮಗು ಹೆತ್ತ ತಾಯಿ ನಿಮ್ಮ ಪಾರು ದೊಡ್ಡ ಯಜಮಾನ್ರೆ. ನೀವು ಅದರ ತಂದೆ. ಮಗು ಕಳೆದು ಹೋದಾಗಿದ್ದ ಜನನಿ ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇಲ್ಲ. ಅವಳ ಆರೋಗ್ಯ ಹಾಳಾಗಿದೆ. ಯಾವಾಗ ನೋಡಿದ್ರು ಮಗುದೇ ಕಣ್ವರ್ಕೆ. ಮಗು ಕಳೆದು ಹೋಗಿರೋದಕ್ಕೆ ನನಗೂ ಪಾರಿಗೂ ಚಿಂತೆ ಇದೆ. ಆದರೆ ಆ ಹೆತ್ತ ತಾಯಿ ಒದ್ದಾಟ ಅಂದರೆ ಜನನಿ ಒದ್ದಾಟ ನಮಗಿಂತ ತೀವ್ರವಾದದಲ್ವಾ? ಜನನಿ ಕಣ್ಣೀರು ಹಾಕೋದನ್ನ ನೋಡ್ತಾ ಇದ್ರೆ ಕರಳೆಲ್ಲ ಕ್ಯೂಸ್ದಾಗುತ್ತೆ ಸಾರ್ಥಿ. ಆದರೂ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ದೊಡ್ಡ ಯಜಮಾನ್ರೆ. ಸಾರ್ಥಿ, ನೀವ ಮಾತಾಡ್ತಾ ಇರೋದು? ಯಾಕೆ ಹೀಗೆ ಕೇಳ್ತಿದ್ದೀರಾ? ಮಗು ಕಳೆದು ಹೋದಾಗಿಂದ ಜನನಿ ಎಷ್ಟು ಒತ್ತಾಡ್ತಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ನೀವು ಇಷ್ಟೊಂದು ಕೂಲಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಲ್ಲ. ಅದು ಹಾಗಲ್ಲ. ಮಗು ಕಿಡ್ನಾಪ್ ಆಗಿರೋದು ನನಗೂ ಆಘಾತದ ವಿಷಯನೇ. ಆದರೆ ಇಂಥ ಸಮಯದಲ್ಲಿ ಸಂಯಮ ಕಳ್ಕೊಂಡ್ರೆ ಹೇಗೆ? ಅದಕ್ಕೆ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳ್ತೇವೆ. ಅಪ್ಪ, ತುಂಬ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ಯಾ? ಹೋಗು, ಸ್ನಾನ ಮಾಡ್ಕೊಬಾ, ನಾನೇ ಊಟಕ್ಕೆ ಹಾಕ್ಕೊಡ್ತೀನಿ. ನಿಮ್ಮೆಲ್ಲರದ್ದು ಊಟ ಆಯ್ತಾ? ನಾನು ಹೊರಗಡೆ ಮಾಡ್ಕೊಂಬಂದೆ. ನಂದಾಯಿತು, ಅಕ್ಕಂದಿನ್ನೂ ಆಗಿಲ್ಲ. ಹಾಯ್ ಪುಟ್ಟಿ. ಈ ದಾಮಿನಿ ನಿಂಗೇನಾಗಬೇಕು ಗೊತ್ತಾ? ನಿಮ್ಮ ಅಕ್ಕನಿಗೂ ಬಡಿಸೋ. ಸರಿ. ನನಗೆ ಬೇಡ ಅಪ್ಪ. ಪಾರು,
ಮಗು ಕಳೆದು ಹೋದಾಗಿಂದ ನೀನು ಜನನಿ ಥರ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಹಾಗೆ ಕೂತ್ಕೊಂಡಿದ್ಯಾ. ಮಗುನ ಸತತವಾಗಿ ಪೊಲೀಸರು ನಾನು ಪ್ರೀತು ಎಲ್ಲರೂ ಹುಡುಕ್ತಾ ಇದ್ದೀವಲ್ವಾ, ಯಾವ ಕ್ಷಣ ಬೇಕಾದರೂ ಸಿಗ್ಬೋದು. ಹೌದಮ್ಮ, ನನಗೂ ಹಾಗೆ ಅನಿಸುತ್ತೆ. ಅಷ್ಟು ಚಿಕ್ಕ ಮಗುನ ಹೆತ್ತ ತಾಯಿಯಿಂದ ಯಾರಾದರೂ ಎಷ್ಟು ದಿವಸ ಅಂತ ದೂರ ಇಟ್ಕೊಳ್ಳೋಕ್ಕಾಗುತ್ತೆ? ಮಗು ಮನೆಗೆ ಬಂದೇ ಬರುತ್ತೆ. ಅಂದರೆ ದೊಡ್ಡ ಯಜಮಾನ್ರ ಥರ ನನಗೂ ಹಾಗೆ ಅನಿಸುತ್ತೆ ಅಂತಂದೆ. ಆ ಮಗು ಮನೆಗೆ ಬಂದಾಗ ಅದನ್ನು ಮುದ್ದು ಮಾಡೋದಕ್ಕೆ ನೀನು ಆರೋಗ್ಯವಾಗಿರಬೇಕು ಅಲ್ವಾ? ಅದು ಬಂದಾಗ ಕಂಡವರು ಅಂದರೆ ನಾವೆಲ್ಲರೂ ಮುದ್ದು ಮಾಡ್ತಾ ಇದ್ದಾಗ ನೀನು ನೋಡ್ತಾ ಮೂಲೆಯಲ್ಲಿ ಕೂತಿರ್ತೀಯಾ? ಇಲ್ಲ ಇಲ್ಲ, ನನ್ನ ಮಗುಗೋಸ್ಕರ ನಾನು ಆರೋಗ್ಯವಾಗಿರಬೇಕು. ನಾನು ಊಟ ಮಾಡ್ತೀನಿ, ಅಷ್ಟೇ ಅಲ್ಲ ಡಾಕ್ಟ್ರ್ ಕೊಟ್ಟಿರೋ ಮಾತ್ರೆಗಳನ್ನೆಲ್ಲ ತಗೋತೀನಿ, ಜೊತೆಗೆ ನಾನು ಕಷಾಯನೂ ಮಾಡ್ಕೊಂಡು ಕುಡಿತೀನಿ. ಇದು ನಾನೇ ತಿನ್ನಿಸ್ತೀನಿ ನಿನಗೆ. ಥ್ಯಾಂಕ್ಸ್ ಆರ್ತಿ, ನಿಮ್ಮ ಮಗಳು ಊಟ ಮಾಡೋ ಥರ ಧೈರ್ಯ ಹೇಳಿದ್ದಕ್ಕೆ. ಅವಳು ಧೈರ್ಯ ಕಳ್ಕೊಂಡು ಭರದಲ್ಲಿ ಒದ್ದಾಡ್ತಾ ಇರೋದಕ್ಕೆ ನಾನೇ ಕಾರಣ ದೊಡ್ಡ ಯಜಮಾನ್ರೆ. ಆದರೆ ಇದನ್ನು ಈಗಲೇ ನಿಮ್ಗೆ ತಿಳಿಸೋ ಪರಿಸ್ಥಿತಿಯಲ್ಲಿಲ್ಲ ನಾನು. ಆ ಪರಿಸ್ಥಿತಿ ಬರೋವರೆಗೂ ಮಗುನ ಚೆನ್ನಾಗಿ ನೋಡ್ಕೊಳ್ಳೋ ಥರ ಆದರೆ ಅಷ್ಟೇ ಸಾಕು. ಸಮಾಧಾನ ಮಾಡ್ಕೊಪುಟ್ಟಿ, ಅಳ್ಬೇಡ ಕಡೆ. ಅಯ್ಯೋ ದೇವ್ರೆ, ಇವಳನ್ನ ಹೇಗಪ್ಪ ಸಮಾಧಾನ ಮಾಡೋದು? ಹಾಳು ಬೇರೆ ಕುಡಿತಾ ಇಲ್ಲ. ಅಳ್ಬಾರ್ದು ಕಣಮ್ಮ ಪುಟ್ಟಿ, ಅಳ್ಬಾರ್ದು ಕಣೋ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಅಳು ನಿಲ್ಸು, ಅಳು ನಿಲ್ಸು. ಅಯ್ಯೋ ದೇವ್ರೆ, ಇವಳು ಅಳುನೇ ನಿಲ್ಲಿಸ್ತಾ ಇಲ್ವಲ್ಲ, ಹೇಗಪ್ಪ ಇವಳನ್ನ ಸಮಾಧಾನ ಮಾಡೋದು? ದಾಮಿನಿ ಮೇಡಮ್ ಯಾಕೆ ಫೋನ್ ಮಾಡ್ತಿದ್ದಾರೆ? ಮಗು ವಿಷಯಕ್ಕೆ ಇರಬೇಕು. ಒಂದು ನಿಮಿಷ ಬಂದೆ. ಹೇಳಿ ಮೇಡಮ್. ಹಲೋ ಹನುಮಂತು, ಏನಪ್ಪ ನಿನ್ನ ಮೊಮ್ಮಗಳು? ನಿನ್ನ ಮಗಳಾದ್ರೆ ಅಂತ ನಾನು ಜೋರು ಮಾಡಿದ ತಕ್ಷಣ ಸುಮ್ಮನಾಗ್ಬಿಡ್ತಾ ಇದ್ಲು. ಆದರೆ ನಿನ್ನ ಮೊಮ್ಮಗಳು ನಾನು ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಾ ಇಲ್ಲ. ಅದಕ್ಕೆ ನಿನಗೆ ಫೋನ್ ಮಾಡಿದೆ, ನಿನ್ನ ಧ್ವನಿ ಕೇಳಿ ಆದರೂ ಸಮಾಧಾನ ಆಗ್ತಾಳೇನೋ ಅಂತ. ಇರು, ಲೌಡ್ ಸ್ಪೀಕರ್ ಇಡ್ತೀನಿ. ಇದ್ಯಾ ಇದ್ಯಾ ಮುದ್ದು ಬಂಗಾರು? ಅಳ್ಬಾರ್ದಮ್ಮ, ಅಳ್ಬೇಡ ಕಂದ, ಅಳ್ಬೇಡ. ಏನ್ ಮ್ಯಾಜಿಕ್ ಇದೆ ಹನುಮಂತು ನಿನ್ ಧ್ವನಿಲಿ? ನಿನ್ ಧ್ವನಿ ಕೇಳಿದ ತಕ್ಷಣ ಅವಳುನೇ ನಿಲ್ಲಿಸ್ಬಿಟ್ಲು ನಿನ್ ಮೊಮ್ಮಗಳು. ಹುಷಾರು ಹನುಮಂತು, ನೀನ್ ಈ ತರ ಸಮಾಧಾನ ಮಾಡೋದನ್ನ ಯಾರಾದ್ರೂ ಅಲ್ಲಿ ಕೇಳಿಸ್ಕೊಂಡ್ಬಿಟ್ಟಾರು. ಸರಿ ಮೇಡಮ್. ಇನ್ನು ಬೆಳಗಾಗವರೆಗೂ ನಿನ್ ಮೊಮ್ಮಗಳ ಜವಾಬ್ದಾರಿ ನಂದು. ನೀನ್ ಏನು ಯೋಚನೆ ಮಾಡ್ದೆ, ನಿನ್ನ ಮಗಳಿಗೆ ನೀನ್ ಸಮಾಧಾನ ಹೇಳು, ಸರಿನಾ? ಹಾ ಹನುಮಂತು, ಬೆಳಗ್ಗೆ ಬೇಗ ಬಂದ್ಬಿಡು, ಸರಿನಾ? ಸರಿ ಮೇಡಮ್. ದೊಡ್ಡ ಯಜಮಾನ್ರೆ, ನೀವು ಯಾವಾಗ ಬಂದ್ರಿ? ಆವಾಗಲೇ ಬಂದೆ ಅಂದ್ಕೊಡಿ. ಮನೆಯೊಳಗೆ ನೆಟ್ವರ್ಕ್ ಚೆನ್ನಾಗೇ ಸಿಗುತ್ತಲ್ಲ, ಆದರೂ ಫೋನ್ ತೊಗೊಂಡು ಆಚೆ ಯಾಕೆ ಬಂದ್ರಿ? ಯಾರ್ದು ಫೋನು? ಅದು ನನ್ನ ಫ್ರೆಂಡ್ದು. ಅವ್ರ ಹೆಸರು ಗೋಪಾಲ ಅಂತ. ಮತ್ತು ವಿದ್ಯಾ ಅಂದರೆ ಯಾರು? ನೀವು ಫೋನಲ್ಲಿ ಯಾರ್ದೋ ಜೊತೆ ವಿದ್ಯಾ, ಮುದ್ದು, ಬಂಗಾರ ಅಂತ ಮಾತಾಡ್ತಾ ಇದ್ರಿ. ಅದನ್ನು ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ವಿದ್ಯಾ ಅನ್ನೋ ಹೆಸರು ಪಾರು ನಮ್ಮ ಮಗು ಬದುಕಿದಿದ್ರೆ
ಆ ಮಗುಗೆ ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ದ ಹೆಸರು. ಇನ್ನು ಮುದ್ದು ಅಂತ ಪ್ರೀತು ಮಗು ಕರೆಯೋದು. ಅದೇ ಇವಾಗ ಕಾಣೆ ಆಗಿರೋ ಮಗು. ಅಲ್ಲಿಗೆ ದೊಡ್ಡ ಯಜಮಾನರು ಈಗ ತಾನೇ ಬಂದಿಲ್ಲ. ನಾನು ಫೋನ್ನಲ್ಲಿ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ದಾರೆ. ಹುಷಾರಾಗಿ ಉತ್ತರ ಕೊಡಬೇಕು. ಒಂದು ವೇಳೆ ಅವ್ರಿಗೆ ಅನುಮಾನ ಶುರುವಾಗಿದ್ದರೂ ಈ ಕ್ಷಣದಲ್ಲೇ ಅದನ್ನು ಜಾಣ್ ತಂದಿಂದ ಚೂಟ್ ಹಾಕ್ಬಿಡ್ಬೇಕು. ಅದು ನನ್ನ ಫ್ರೆಂಡ್ ಮೊಮ್ಮಗಳ ಹೆಸರು ಕೂಡ ವಿದ್ಯಾ ಅಂತ. ನಾನು ಅದನ್ನು ಪ್ರೀತಿಯಿಂದ ಮೊಮ್ಮಗಳೇ, ಮುದ್ದು, ಬಂಗಾರು, ಚಿನ್ನು ಅಂತೆಲ್ಲ ಕರಿತೀನಿ. ನಮ್ಮ ಪಾರ್ವತಿ ಜನನಿ ಮಗುಗೆ ಮುದ್ದು, ಬಂಗಾರು ಅಂತ ಕರಿತಿದ್ದನ್ನು ಕೇಳಿಸ್ಕೊಂಡಿದ್ದೆ. ಅದಕ್ಕೆ ನಾನು ಹಾಗೆ ನಮ್ಮ ಪಾರ್ವತಿ ಜನನಿ ಮಗು ಕಳೆದೋಗಿರೋ ಬೈದಲ್ಲೇ ಇದ್ದಾಳೆ. ನಾನು ಅಲ್ಲೇ ನನ್ನ ಫ್ರೆಂಡ್ ಮೊಮ್ಮಗ ಜೊತೆ ನಗ್ನಗ್ತಾ ಮಾತಾಡ್ತಾ ಇದ್ದರೆ ಪಾರ್ವತಿ ಕಳೆದೋಗಿರೋ ಮಗುನ ನೆನೆಸ್ಕೊಂಡು ಎಲ್ಲಿ ನೊಂದ್ಕೋತಾಳು ಅಂತ ನಾನು ಅಲ್ಲಿ ಮಾತಾಡಿದೆ, ಇಲ್ಲಿ ಹೊರಗಡೆ ಫೋನಲ್ಲಿ ಮಾತಾಡೋಕ್ಕೆ ಬಂದೆ ಅಷ್ಟೇ. ಸರಿ, ಬನ್ನಿ ಒಳಗಡೆ. ಸಾರ್ಥಿ ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದ್ದಾರಾ?